ಸೌಜನ್ಯ ಪರ ಹೋರಾಟಗಾರ ತಿಮರೋಡಿಗೆ ಕೋರ್ಟ್ ಶಾಕ್ ಎದುರಾಗಿದೆ. ಇವತ್ತು ತಿಮರೋಡಿಗೆ ಸಿಗಲಿಲ್ಲ ನಿರೀಕ್ಷಣಾ ಜಾಮೀನು. ಬಂಧನ ಭೀತಿಯಲ್ಲಿ ತಲೆಮರೆಸಿಕೊಂಡಿರುವ ತಿಮರೋಡಿ. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಗೆ ಇವತ್ತು ಕೋರ್ಟ್ ಆಘಾತ. ಇವತ್ತು ತಿಮರೋಡಿಗೆ ಸಿಗಲಿಲ್ಲ ನಿರೀಕ್ಷಣಾ ಜಾಮೀನು. ಬಂಧನ ಭೀತಿಯಲ್ಲಿ ತಲೆಮರೆಸಿಕೊಂಡಿರುವ ತಿಮರೋಡಿ. ನಿರೀಕ್ಷಣಾ ಜಾಮೀನು ನಿರೀಕ್ಷೆಯಲ್ಲಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 30ಕ್ಕೆ ಮುಂದೂಡಿಕೆಯಾಗಿದೆ. ಲಿಖಿತಾಕ್ಷೇಪಣೆ ಸಲ್ಲಿಸಲು ಸಮಯ ಕೋರಿದ ಎಸ್ಪಿಪಿ. ಮಂಗಳೂರು ನ್ಯಾಯಾಲಯದಿಂದ ವಿಚಾರಣೆ ಮುಂದೂಡಿಕೆಯಾಗಿದೆ. ನಾಡಿದ್ದರಲ್ಲಿ ಪೊಲೀಸ್ ವಿಚಾರಣೆಗೆ ಹಾಜರಾಗಲೇಬೇಕು ತಿಮರೋಡಿ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ತಿಮರೋಡಿ ವಿರುದ್ಧ ಪ್ರಕರಣ. ಸೌಜನ್ಯ ಪರ ಹೋರಾಟಗಾರ ತಿಮರೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಆಯುಧಗಳು ಸಿಕ್ಕಿತ್ತು. ಏರ್ ಗನ್ ಇಟ್ಟುಕೊಳ್ಳಬಹುದು ಎಂಬುದು ಅವರ ವಾದವಾಗಿತ್ತು. ತಿಮರೋಡಿ ಕಡೆಯವರದ್ದು ಜಮೀನಿದೆ, ಕೃಷಿ ಭೂಮಿ ಇದೆ, ಮಂಗ ಓಡಿಸೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಏರ್ ಗನ್ ಅನ್ನ ಯಾವುದೇ ಒಬ್ಬ ಸಾಧಾರಣ ಸಾಮಾನ್ಯ ರೈತ ಕೂಡ ಇಟ್ಕೋಬಹುದು. ಏರ್ ಗನ್ ಮುಖಾಂತರ ಜೀವಿಗೋ ಜೀವಕ್ಕೋ ಹಾನಿಯಲ್ಲದೆ ಇದ್ದರೆ ಕೃಷಿ ಸಂಬಂಧ ವಿಚಾರಕ್ಕಾಗಿ ಮಾತ್ರ ಬಳಸಬೇಕಾದ ಉದ್ದೇಶ ಇಟ್ಕೊಂಡು ಅದನ್ನು ಇಟ್ಕೊಂಡಿದ್ದೆ ಅನ್ನೋ ವಾದ ಇತ್ತು. ಅದಾದ ನಂತರ ಒಂದಷ್ಟು ಕತ್ತಿಗಳು ಸಿಕ್ಕಿತ್ತಲ್ಲಿ, ಕೃಷಿ ಜಮೀನಿಗೆ ಬಳಸಬಹುದಾದಂಥ ಕತ್ತಿಗಳು. ಅದನ್ನು ಅಕ್ರಮವಾಗಿ ಶೇಖರಣೆ ಮಾಡಿ ಇಟ್ಟುಕೊಂಡಿದ್ದಾರೆ ಅನ್ನೋ ಪ್ರಕರಣ ದಾಖಲಾಗಿದೆ. ಯಾರ ವಿರುದ್ಧ? ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ. ಬ್ಯಾಕ್ ಟು ಬ್ಯಾಕ್ ನೋಟಿಸ್ ಅನ್ನು ಕಳುಹಿಸಿಕೊಟ್ರು ಧರ್ಮಸ್ಥಳ ಪೊಲೀಸರು, ಬೆಳತಂಗಡಿ ಪೊಲೀಸರು. ನೋಟಿಸ್ ಅನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೆ ತಿಮರೋಡಿ ಮನೆಯಲ್ಲಿರಬೇಕಲ್ಲ, ಇರಲಿಲ್ಲ. ಒಂದು ನೋಟಿಸ್ ಸ್ವೀಕರಿಸಲು ಇಲ್ಲ, ಎರಡನೇ ನೋಟಿಸ್ ಹೋಯಿತು, ಸ್ವೀಕಾರ ಮಾಡೋದಕ್ಕೆ ತಿಮರೋಡಿ ಇಲ್ಲ. ಮೂರನೇ ನೋಟಿಸ್ ಮನೆಗೆ ಹೋದ್ರು ಪೊಲೀಸ್ನವರು, ಆದರೆ ತಿಮರೋಡಿ ನಿವಾಸದಲ್ಲಿಲ್ಲ. ಸೊ ಮನೆ ಬಾಗಿಲಿಗೆ ಅಂಟಿಸಿ ಬಂದರು ನೋಟಿಸನ್ನು. ಸೊ ಈಗ ಅದೇ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು, ಆ ಜಾಮೀನನ್ನ ಪಡೆದುಕೊಂಡ್ರೆ ಒಂದು ಸ್ವಲ್ಪ ಬಂಧನದ ಭೀತಿಯಿಂದ ತಪ್ಪಿಸ್ಕೋಬಹುದು. ಆದರೆ ಅದರ ವಿಚಾರಣೆ ಇವತ್ತಿತ್ತು ನ್ಯಾಯಾಲಯದಲ್ಲಿ. ಆ ವಿಚಾರಣೆಯನ್ನು ಇದೇ ತಿಂಗಳು 30ನೇ ತಾರೀಕು ಮುಂದೂಡಿಕೆ ಮಾಡಲಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 30ಕ್ಕೆ ಮುಂದೂಡಿಕೆ. ಲಿಖಿತ ಆಕ್ಷೇಪಣೆ ಸಲ್ಲಿಸಲು ಸಮಯ ಕೋರಿದ ಎಸ್ಪಿಪಿ ಅರ್ಥಾತ್ ಮಂಗಳೂರು ನ್ಯಾಯಾಲಯದಿಂದ ವಿಚಾರಣೆ ಮುಂದೂಡಿಕೆ. ನಾಡಿದ್ದರಲ್ಲಿ ಪೊಲೀಸ್ ವಿಚಾರಣೆಗೆ ಹಾಜರಾಗಲೇಬೇಕು ತಿಮರೋಡಿ. ಅಕ್ರಮ ಆಯುಧ ಕಾಯ್ದೆಯಡಿ ತಿಮರೋಡಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಪೊಲೀಸರ ವಿಚಾರಣೆಯನ್ನ ಎದುರಿಸಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.